ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫೋರ್ಸಿಟಿ ಹುಡುಗಿ ಉಮಾ. ಎಲ್ಲರೂ ಹೇಗಿದ್ದೀರಾ? ಹೋಪು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಸ್ಪೆಷಲ್ ಸೊಪ್ಪಿನ ಪಲ್ಯ, ಕೈಗೊಜ್ಜು, ಮುದ್ದೆ ಊಟದ ಜೊತೆ ಬಂದಿದ್ದೀನಿ. ಅಮ್ಮ ಊರಿಂದ ಬರಬೇಕಾದ್ರೆ ನಮ್ಮ ತೋಟದಲ್ಲಿ ಸಿಗುವಂಥ ಫ್ರೆಶ್ ಕರಿಬೇವು ಸೊಪ್ಪು, ಇದು ಬೇಬಿ ಟೊಮೊಟೊ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ಸಿಗಲ್ಲ. ಇದು ನೀರಾವರಿ ತೋಟದಲ್ಲಿ ಮಾತ್ರ ಸಿಗೋದು. ಆಮೇಲೆ ಈ ಸೀಸನ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವರೆಕಾಯಿ ಕೊಟ್ಟು ಕಳಿಸಿದ್ರು. ಮತ್ತು ನಾವು ಏನು ಅಡುಗೆ ಮಾಡೋದಂತ ಯೋಚನೆ ಮಾಡುವಾಗ ಅಮ್ಮ ಇನ್ನೊಂದು ಬ್ಯಾಗಲ್ಲಿ ಇಷ್ಟೊಂದು ಸೊಪ್ಪು ಕಟ್ಟು ಕಳಿಸಿದ್ರು. ಇದು ಯಾವ ಸೊಪ್ಪು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದನ್ನು ನಮ್ಮ ಸೈಡು ಕಾಗೆ ಸೊಪ್ಪು, ಕಾಕಿ ಸೊಪ್ಪು ಅಂತ ಕರೀತಾರೆ. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಕಹಿ ಇದೆ ಅಂತೇಳಿ ತಿನ್ನಲ್ಲ. ಆದರೆ ಇದು ಕಳೆ ಅಂತೇಳ್ಬಿಟ್ಟು ಎಷ್ಟೋ ಜನ ತೆಗೆದು ಹಾಕ್ತಾರೆ. ಬಟ್ ಇದು ಕಳೆ ಅಲ್ಲ. ಇದರಲ್ಲಿ ಎಷ್ಟು ಔಷಧೀಯ ಗುಣಗಳು ಇದೆ ಅಂತ ಹೇಳ್ಬಿಟ್ಟು ಗೊತ್ತಾದರೆ ನೀವು ಖಂಡಿತ ಬಿಸಾಕಲ್ಲ. ಇದರಲ್ಲಿ ಕ್ಯಾಲ್ಸಿಯಂ ರಿಚ್ ಇರೋದ್ರಿಂದ ಮತ್ತು ಇದು ಆಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಇದು ಹೆಚ್ಚು ಉಷ್ಣತೆ ಇರೋರು ಬಳಸಿದರೆ ಒಳ್ಳೆಯದು. ಮತ್ತು ಬ್ಲೀಡಿಂಗ್ ಪ್ರಾಬ್ಲಮ್ ಇರೋ ಹೆಣ್ಮಕ್ಳಿಗೂ ಒಳ್ಳೆಯದು, ಬಾಣಂತಿಯವ್ರಿಗೂ ತುಂಬ ಒಳ್ಳೆಯದು. ಮತ್ತು ಇದು ಕಫ, ಜ್ವರ, ಬಾಯಿ ಹುಣ್ಣು, ಮಲಬದ್ಧತೆ, ಉರಿಮೂತ್ರ ಇರೋರು ಮತ್ತು ಶುಗರ್ ಇರೋರು ಮತ್ತು ಮೂಗಲ್ಲಿ ಆಗಾಗ ಬ್ಲೀಡಿಂಗ್ ಆಗ್ತಿದೆ ಅನ್ನೋರು ಈ ಸೊಪ್ಪನ್ನ ಮರಿದೇ ಬಳಸಿ. ಆದಷ್ಟು ಸಿಕ್ಕರೆ ಬಿಸಾಡದೆ ಬಳಸಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಈ ಸೊಪ್ಪು ಬಳಸ್ಕೊಟ್ಟು ನಮ್ಮ ದುರ್ಗ ಸೈಡ್ ಯಾವ ರೀತಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಈ ಸೊಪ್ಪು ನೀಟಾಗಿ ತೊಳೆದಿಟ್ಕೋಬೇಕು. ಒಂದು ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು ಬಾಣಲಿ ಇಟ್ಟು, ಬಾಣಲಿ ಒಳಗೆ ಒಂದು ಲೋಟ ಆದರೆ ಸಾಕು. ಇದು ಜಾಸ್ತಿ ನೀರಲ್ಲಿ ಕುದಿಸ್ಬಾರ್ದು, ಯಾಕಂದರೆ ಇದು ಕುದ್ದಷ್ಟು ಅದರಲ್ಲಿರೋ ಅಂಶಗಳೆಲ್ಲ ಹೊರಟೋಗುತ್ತೆ. ನೀರೆಲ್ಲ ಕುದ್ಮೇಲೆ ನಾವು ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನ ಆ ಬಾಣಲಿಗೆ ಹಾಕಬೇಕು. ಬಟ್ ಇದು ನೋಡೋದಕ್ಕೆ ಜಾಸ್ತಿ ಅನಿಸುತ್ತೆ, ಬಟ್ ಅದು ಬೆಂದ ಮೇಲೆ ಅದು ಆಗೋದೇ ಸ್ವಲ್ಪ. ಆದಷ್ಟು ನೀವು ಎಷ್ಟು ಜನ ಇದ್ದೀರಾ ಮನೇಲಿ ನೋಡಿಕೊಂಡು, ಇದು ಎಲ್ರಿಗೂ ಆಗೋಗ್ಬಿಡುತ್ತೆ ಅಂತ ಬಳಸಬೇಡಿ. ನೋಡಿಕೊಂಡು ಜಾಸ್ತಿನೇ ಬಳಸಿ. ಜಾಸ್ತಿ ಜನ ಇದ್ದರೆ ಒಂದು 5 ಮಿನಿಟ್ಸ್ ಆದಮೇಲೆ ಲಿಡ್ನ ಓಪನ್ ಮಾಡಿದ್ರೆ ಈ ಥರ ಕುದೀತಾ ಇರುತ್ತೆ. ಆಲ್ಮೋಸ್ಟು 1 ಲೋಟ ನೀರಿಗೇ ಇದು ಸೊಪ್ಪು ಅಷ್ಟೊಂದು ಇದ್ದಿದ್ದು ಫುಲ್ಲು ಕಡಿಮೆ ಆಗೋಗಿದೆ. ಈಗ ರುಚಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಡಬೇಕು. 5 ಮಿನಿಟ್ಸ್ ಆದಮೇಲೆ ಈ ಸೊಪ್ಪನ್ನ ತಿರುಗಿಸಿ ಹಾಕಬೇಕು. ತಿರುಗಿಸಿ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟು ಸ್ಟವ್ ಆಫ್ ಮಾಡಬೇಕು. ಈಗ ಕೈಗೊಜ್ಜು ಮಾಡ್ಕೊಳೋದಕ್ಕೆ ನಾನು ಬೆಂಡೆಕಾಯಿ, ಒಂದು 6ರಿಂದ 7 ಮೆಣಸಿನ್ಕಾಯಿ, ಟೊಮೊಟೊ, ಬದನೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೊಪ್ಪನ್ನು ಒಗ್ಗರಣೆ ಹಾಕೋಣ ಬನ್ನಿ. ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸ್ವಲ್ಪ ನಾನು ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಡ್ರೈ ಇರುತ್ತೆ ಸೊಪ್ಪು ಅಂಥೇಳಿ. ಎಣ್ಣೆ ಎಲ್ಲ ಕಾದ್ಮೇಲೆ ಅದಕ್ಕೆ 3ರಿಂದ 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡು, ಅದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಂಡು ಅದನ್ನು ಫುಲ್ಲು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು. ಸೊಪ್ಪಿಗೆ ಉಪ್ಪು ಕಡಿಮೆ ಆಗಿದೆ ಅನಿಸೋರು ಈ ಟೈಮಲ್ಲೇ ನೀವು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಸೊಪ್ಪನ್ನ ಎಲ್ಲ ನೀರು ಹಿಂಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಅದು ಸ್ವಲ್ಪ ಕಹಿ ಇರುತ್ತೆ. ನೀಟಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಹಿಂಡ್ಕೊಂಡು ಈ ಥರ ಹಿಂಡಿದ ಮೇಲೆ ಈ ಥರ ಸೊಪ್ಪು ಸ್ವಲ್ಪ ಅದು ಡ್ರೈ ಕಡ್ಡಿ ಥರ ಫೀಲ್ ಆಗುತ್ತೆ. ಅದನ್ನು ನೀಟಾಗಿ ಹಿಂಡ್ಕೊಂಡು ಆ ಸೊಪ್ಪನ್ನು ನಾವು ಏನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ಈ ಥರ ಎಲ್ಲನೂ ನೀಟಾಗಿ ಕಲಿಸ್ಕೋಬೇಕು. ಯಾಕಂದರೆ ಇದು ತುಂಬ ಡ್ರೈ ಇರೋದ್ರಿಂದ ಸೊಪ್ಪು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿನೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದೆಲ್ಲ ಹಿಡ್ದಿಟ್ಕೊಂಡ್ಬಿಡುತ್ತೆ. ಈಗ ಸೊಪ್ಪೆಲ್ಲ ಫ್ರೈ ಆಯಿತು. ಈಗ ಕೈಗೊಜ್ಜು ಎಲ್ಲರ ಮನೇಲಿ ಮಾಡ್ತಿರ್ತೀರ, ಇದೇನು ಸ್ಪೆಷಲ್ ಅಲ್ಲ. ಆದರೂ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಚಿಕ್ಕದ ಪಾತ್ರೆ ತಗೊಂಡಿದ್ದೀನಿ. ಅದರಲ್ಲಿ ಫ್ರೈ ಮಾಡಿರೋ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಸ್ಮ್ಯಾಶರ್ ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನಾವು ಕೈಯಲ್ಲೇ ಮಾಡ್ಬೋದು, ಆದರೆ ಪಾಪು ಇರೋದ್ರಿಂದ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ತಿರ್ತೀನಲ್ಲ, ಖಾರ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಸ್ಮ್ಯಾಶರಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ. ಆಮೇಲೆ ಫ್ರೈ ಮಾಡಿರೋ ಟೊಮೊಟೊ ಹಾಕ್ಕೊತಿದ್ದೀನಿ. ಟೊಮೊಟೊ ನೋಡೋಕೆ ಇದು ಪುಟಾಣಿ ಥರ ಇರ್ಬೋದು, ಬಟ್ ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ಹಳ್ಳಿಗಳಲ್ಲಿ ಸಿಗುತ್ತೆ. ಆಮೇಲೆ ಇದು ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿ ಮತ್ತು ಬದನೆಕಾಯಿ ಎಲ್ಲ ಹಾಕಿ ಇದು ಎಲ್ಲ ಮೆಣಸಿನ್ಕಾಯಿ ಜೊತೆ ನೀಟಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇದು ಆದಷ್ಟು ನೀವು ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಸಾಕು, ತುಂಬ ಮಾಡೋದೇನು ಬೇಡ. ತುಂಬ ಆದರೆ ಬಾಯಿಗೆ ಸಿಗೋಲ್ಲ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಆಮೇಲೆ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಆದರೆ ನಿಮ್ಗೆ ಗೊಜ್ಜು ರೆಡಿ. ಮುದ್ದೆ ಊಟ ರೆಡಿ ಆಯಿತು. ಈಗ ಸೊಪ್ಪಲ್ಯ, ಕೈಗೊಜ್ಜು, ಮುದ್ದೆ. ನಮ್ಮ ಸೈಡು ಮುದ್ದೆಗೆ ಅಕ್ಕಿ ಅಥವಾ ಉಳಿದಿದ್ದನ್ನ ಹಾಕಿನೇ ನಾವು ಮುದ್ದೆ ಮಾಡೋದು. ನಿಮ್ಮ ಸೈಡ್ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.